ಪಿಎಂ ಕಿಸಾನ್ 20ನೇ ಕಂತಿನ ಹಣ ಸಿಗಬೇಕಂದ್ರೆ ಈ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಿರಬೇಕು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 20ನೇ ಕಂತಿನ ಹಣಕ್ಕಾಗಿ 9 ಕೋಟಿಗೂ ಅಧಿಕ ರೈತರು ಕಾಯ್ತಾ ಇದ್ದಾರೆ. ಆದರೆ ಈ ಕೆವೈಸಿ ಆಗದ, ಭೂ ದಾಖಲೆ ತಪ್ಪಾಗಿರುವ, ಬ್ಯಾಂಕ್ ಖಾತೆ ತಪ್ಪಾಗಿರುವ ಫಲಾನುಭವಿಗಳಿಗೆ ಹಣ ಬರದೆ ಹೋಗಿರಬಹುದು. ಕಂತಿನ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುವುದನ್ನ ಖಚಿತಪಡಿಸಿಕೊಳ್ಳಲು ಮೇಲಿನ ಕಾರ್ಯಗಳನ್ನ ಮಾಡಿರಲೇಬೇಕು. ದೇಶದಾದ್ಯಂತ ರೈತರ ವ್ಯವಸಾಯಕ್ಕೆ ಸಹಾಯವಾಗಿ ಕೇಂದ್ರ ಸರ್ಕಾರ ನಡೆಸುತ್ತಿರುವ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಈವರೆಗೆ 19 ಕಂತುಗಳ ಹಣ ಬಿಡುಗಡೆಯಾಗಿದೆ. 20ನೇ ಕಂತಿನ ಹಣಕ್ಕೆ ಕಾಯಲಾಗುತ್ತಿದೆ. ಜೂನ್ ತಿಂಗಳಲ್ಲೇ 20ನೇ ಕಂತಿನ ಹಣ ಬರುವ ನಿರೀಕ್ಷೆ ಇತ್ತು. ಏಪ್ರಿಲ್ನಿಂದ ಜುಲೈನವರೆಗೆ ಅವಧಿಯ ಈ ಹಣ ಇದೇ ತಿಂಗಳಿನೊಳಗೆ ಬರುವುದು ನಿಶ್ಚಿತವಾಗಿದೆ. 9 ಕೋಟಿಗೂ ಅಧಿಕ ನೋಂದಾಯಿತ ರೈತರ ಖಾತೆಗಳಿಗೆ 2,000 ರೂಪಾಯಿ ಹಣ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ. ಯೋಜನೆಗೆ ನೋಂದಾಯಿಸಿದವರಿಗೆಲ್ಲರಿಗೂ ಕಂತಿನ ಹಣ ಸಿಗುತ್ತದೆಂದು ಖಾತ್ರಿ ಇಲ್ಲ. ಕೆಲ ನಿಯಮಗಳನ್ನ ಪೂರ್ಣಗೊಳಿಸಿದ್ದರೆ ಮಾತ್ರವೇ ಹಣ ಸಿಗುತ್ತದೆ. ಪಿಎಂ ಕಿಸಾನ್ ಯೋಜನೆಯ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ನಲ್ಲಿ ಈ ಬಗ್ಗೆ ಒಂದು ಪೋಸ್ಟ್ ಹಾಕಲಾಗಿದೆ. ಕಂತಿನ ಹಣ ಸ್ವೀಕರಿಸುವುದಕ್ಕೆ ಫಲಾನುಭವಿಗಳು ಖಾತ್ರಿಪಡಿಸಿಕೊಳ್ಳಬೇಕಾದ 6 ಸಂಗತಿಗಳನ್ನ ಅದರಲ್ಲಿ ತಿಳಿಸಲಾಗಿದೆ. ಈ ಕೆವೈಸಿ ಪೂರ್ಣಗೊಳಿಸಿರಬೇಕು, ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಜೋಡಿತವಾಗಿರಬೇಕು, ಬ್ಯಾಂಕ್ ಅಕೌಂಟ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು, ಭೂ ದಾಖಲೆಗಳಲ್ಲಿ ಸಮಸ್ಯೆ ಇದ್ರೆ ಪರಿಹರಿಸಬೇಕು, ಪಿಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಪರಿಶೀಲಿಸಿ ಖಚಿತಪಡಿಸಿಕೊಳ್ಬೇಕು, ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಪಿಎಂ ಕಿಸಾನ್ ಯೋಜನೆಯ ವೆಬ್ಸೈಟ್ ವಿಳಾಸ ಹೀಗಿರುತ್ತೆ: pmkisan.go.in. ಅಲ್ಲಿ ಮುಖ್ಯ ಪುಟದಲ್ಲಿ ತುಸು ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಕಾಣುವ ಫಾರ್ಮರ್ಸ್ ಕಾರ್ನರ್ ಸೆಕ್ಷನ್ ನಲ್ಲಿ ಬೆನಿಫಿಷಿಯರಿ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಊರಿನಲ್ಲಿರುವಂತಹ ಎಲ್ಲ ಪಿಎಂ ಕಿಸಾನ್ ಸ್ಕೀಮ್ ಫಲಾನುಭವಿಗಳ ಪಟ್ಟಿ ಕಾಣಬಹುದು. ಈ ಕೆವೈಸಿ ಮಾಡುವ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡುವ ಅವಕಾಶವೂ ಸಹ ವೆಬ್ಸೈಟ್ ನಲ್ಲಿ ಇರುತ್ತೆ. ಇದ್ರೆ ಪಿಎಂ ಕಿಸಾನ್ ಎಲ್ಲ ಅರ್ಹ ರೈತರನ್ನ ತಲುಪೋದಕ್ಕೆ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ. ನೀವು ಈ ಯೋಜನೆಗೆ ಅರ್ಹರ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್. ಏನಿದು ಪಿಎಂ ಕಿಸಾನ್ ಯೋಜನೆ? ರೈತರ ವ್ಯವಸಾಯಕ್ಕೆ ಸಹಾಯವಾಗಲೆಂದೇ ಕೇಂದ್ರ ನಡೆಸುತ್ತಿರುವಂತಹ ಸ್ಕೀಮ್ ಇದು. ವರ್ಷದಲ್ಲಿ 6,000 ರೂಪಾಯಿಗಳನ್ನ ನೀಡಲಾಗುತ್ತೆ. ಇದನ್ನ ವರ್ಷಕ್ಕೆ 3 ಕಂತುಗಳಲ್ಲಿ ಅಂದ್ರೆ 2,000 ರೂಪಾಯಿಗಳನ್ನ 3 ಸರಿ ನೀಡಲಾಗುತ್ತೆ. ಪ್ರತಿ 4 ತಿಂಗಳಿಗೊಮ್ಮೆ ಈ ಹಣವು ರೈತರ ಖಾತೆಗಳಿಗೆ ನೇರವಾಗಿ ಕ್ರೆಡಿಟ್ ಆಗುತ್ತೆ. 9 ಕೋಟಿಗೂ ಅಧಿಕ ರೈತರು ನೋಂದಾಯಿಸಿಕೊಂಡು ಫಲಾನುಭವಿಗಳಾಗಿದ್ದಾರೆ. ಈವರೆಗೆ 19 ಕಂತುಗಳ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಲಾಗಿದೆ.